A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರ ಜಿಲ್ಲೆಯ ದೇವರಾಯಪುರಗಿ ತಾಲೂಕಿನ ಕೋರವಾರ ಗ್ರಾಮದಲ್ಲಿ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಚುನಾವಣೆಯಲ್ಲಿ ಸತತ 3ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಸಂಗಮೇಶ್ ಛಾಯಾಗೋಳ್ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಜೆಡಿಎಸ್, ಬಿಜೆಪಿ ಪಕ್ಷ ಹಾಗೂ ಕಾಂಗ್ರೆಸ್ನ ಎಲ್ಲ ನಾಯಕರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ್ದು ಹಾಗೂ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ಸೋಮಶೇಖರ್ ತಳವಾರ್, A9 ನ್ಯೂಸ್. ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ನಾನು 3ನೇ ಬಾರಿಗೆ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಮ್ಮೂರಿನ ಕೋರವಾರ ಗ್ರಾಮದ ಮರಕಾನಹಳ್ಳಿ ಗ್ರಾಮದ LT ನಂಬರ್ 1, LT ನಂಬರ್ 2ದ ಎಲ್ಲ ರೈತ ಬಾಂಧವರಿಗೂ, ಕಾಂಗ್ರೆಸ್ ಪಕ್ಷದ, JDS ಪಕ್ಷದ, BJP ಪಕ್ಷದ ಎಲ್ಲ ನಾಯಕರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಯಾಕಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಅವಿರೋಧವಾಗಿ ಆಯ್ಕೆ ಆಗೋದು ಭಾಳ ಕಷ್ಟ. ಒಂದು ಏನು ಸಹಕಾರಿ ರಂಗದಲ್ಲಿ ನಾವು ರಾಜಕೀಯ ಇರಬಾರ್ದು ಇಲ್ಲಿ. ಯಾಕಂತಪ್ಪ ಅಂತಂದ್ರೆ ನಾವು ಇಲ್ಲಿ ಸಹಕಾರಿಗಳಾಗಿ ಬಂದು ಸಹಕಾರಿಯಾಗಿ ಕೆಲಸ ಮಾಡಬೇಕು. ಒಂದು ಭಾಳ ಹೆಮ್ಮೆ ಅನ್ನಿಸ್ತದೆ. ನಾನು ಮತ್ತೊಮ್ಮೆ ನಮ್ಮೂರ ಜನತೆಗೆ, ಎಲ್ಲ ಪಕ್ಷದ ನಾಯಕರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದ ಸಲ್ಲಿಸಿ, ಮತ್ತೆ ನಾನು ಈ ಒಂದು ಮುಂದಿನ 5 ವರ್ಷದಲ್ಲಿ ನನ್ನ ಏನು ಹೊಸ ನೂತನ 12 ಜನ ಸದಸ್ಯರೊಂದಿಗೆ ಹಾಗೂ ಎಲ್ಲ ರೈತ ಬಾಂಧವರೊಂದಿಗೆ, ಸಿಬ್ಬಂದಿ ವರ್ಗದೊಂದಿಗೆ ಸಹಕಾರ ಮಾಡಿಕೊಂಡು ಮತ್ತೆ ಈ ಒಂದು 5 ವರ್ಷದಲ್ಲಿ ಕಳೆದ 10 ವರ್ಷಕ್ಕಿಂತ ಹೆಚ್ಚು ಅಭಿವೃದ್ಧಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆಪಡ್ತೇನೆ. ಹೊರಗೆ ತುಂಬುತ್ತೀರಿ, ದಯವಿಟ್ಟು ಅದನ್ನ ಮಾಡಬೇಡ್ರಿ. ಬಡ್ಡಿ ತೆಗೆದು ತುಂಬುವಂತ ನಿಮ್ಮ ಪರಿಸ್ಥಿತಿ ಇದ್ರ ನಾನು ಯಾವತ್ತೂ ನಿಮ್ ಜೊತೆ ಇರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತೀನಿ. ಅನುಕೂಲ ಇದ್ದವ್ರು ತುಂಬ್ರಿ. ಯಾರು ಅನಾನುಕೂಲ ಅದ, ಸಪೋಸ್ ಇವತ್ತು ನಮ್ಗೆ ತುಂಬಲಕ್ ಆಗಲ್ಲ, ನಾನು ಬಡ್ಡಿ ತೆಗೆದು ತುಂಬುವಂತ ಪರಿಸ್ಥಿತಿ ಇದ್ರೆ ದಯವಿಟ್ಟು ರೈತರು ನೀವು ಬಡ್ಡಿ ತೆಗೆದು ತುಂಬಾಡ್ರಿ. ಆ ಶಕ್ತಿ ನನಗೆ ಭಗವಂತ ಕೊಟ್ಟಿದ್ದಾನ. ನೀವು ತುಂಬುವಂತ ಬಂದು ಕಡೆ ದಿನ ಹೇಳ್ಬೇಡ್ರಿ. ಒಂದ್ 2-3 ದಿನ ನನಗ ಸ್ವಲ್ಪ ಹೇಳಿದ್ರೆ ನಾನು ಏನಾರು ಕೂಡ ವ್ಯವಸ್ಥೆ ಮಾಡಕ್ಕೆ ತಮ್ದು ಒಂದು ಏನು ಕಟಬಾಕಿ ಹಾಲಂತ ವ್ಯವಸ್ಥೆನೂ ಕೂಡ ನಾನು ಮಾಡಿ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಈ ಒಂದು ನಮ್ಮ 5 ವರ್ಷ ಆಡಳಿತದಲ್ಲಿ ನಮ್ಮ ಬ್ಯಾಂಕ್ ಒಂದು 100ನೇ ವರ್ಷದ ಶತಮಾನೋತ್ಸವವನ್ನು ಕೂಡ ಆಚರಿಸಿಕೊಳ್ತದೆ. ಆ ಶತಮಾನೋತ್ಸವಕ್ಕೆ ನೀವು ಎಲ್ಲ ವೇದಿಕೆ ಮೇಲಿರುವ ನಾಯಕರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬಹಳ ಒಂದು ವಿಜೃಂಭಣೆಯ ಒಂದು ರೈತರೊಂದಿಗೆ ಕೂಡಿ ಒಂದು ಕಾರ್ಯಕ್ರಮ ಕೂಡ ನೀವು ಕೂಡ ಮಾಡಲು ಬಂಧುಗಳೇ. ಅದೇ ರೀತಿ ಏನ್ ನೀವು 2 ಎಕರೆ ನಿಮ್ದೇನು ಸೊಸೈಟಿಯಿಂದ ನಾವು ಒಂದು ಜಾಗ ತಗೊಂಡಿವಲ್ಲ, ಅಲ್ಲಿ ಕೂಡ ಈ ಒಂದು 5 ವರ್ಷದಲ್ಲಿ ನಾವು ಏನ್ ಎಲ್ಲ ನಾಯಕರು, ಎಲ್ಲ ರೈತ ಬಂದವರು ನೀವು ನಮ್ಗೇನು ಹೊಸ 12 ಮಂದಿಗೆ ಏನು ನೀವು ಅಧಿಕಾರ ಕೊಟ್ಟಿದ್ದೀರಿ. ನಾವು 12 ಮಂದಿ ಹೊಂದಾಣಿಕೆಯಾಗಿ ಮಾಡಿಕೊಂಡು ನಿಮ್ಮ ಹೆಸರಿಗೆ ಚುತ್ತಿ ಬರೋದಾಗ ಅಲ್ಲಿ ಕೂಡ ಯಾವುದೇ ಒಂದು ಕೆಲಸ 5 ವರ್ಷದಲ್ಲಿ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ. ಆದ ಕಾರಣ ನಂದು ವಯಸ್ಸು ಬಹಳ ಸಣ್ಣದ, ಏನೇ ತಪ್ಪು ತಡಿ ಆದ್ರೂ ಕೂಡ ತಾವು ಕ್ಷಮೆ ಮಾಡಿ ನನಗೆ ಮಾರ್ಗದರ್ಶನ ಮಾಡ್ರಿ ಅಂತ ಹೇಳಿ ತಾವೆಲ್ಲ ಸಹಕಾರ ಮಾಡಿದ್ದಕ್ಕಾಗ ವೇದಿಕೆ ಮೇಲೆ ಎಲ್ಲ ನಾಯಕರಿಗೆ, ಎಲ್ಲ ರೈತ ಬಾಂಧವರಿಗೆ ವಂದಿಸಿ ನನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಹಾಗೂ ಎಲ್ಲದಕ್ಕಿಂತ ನನ್ನ ಆಡಳಿತ ಮಂಡಳಿ ಕೂಡ ನಾನು ಅಷ್ಟೇ ನೆನೆಸಬೇಕಾಗ್ತದೆ ಇವತ್ತು. ಯಾಕಂದ್ರೆ ಆಡಳಿತ ಮಂಡಳಿಯವರು ಹಾಗೂ ನನ್ನ ಸಿಬ್ಬಂದಿ ವರ್ಗದವರು ಸಹಕಾರ ಮಾಡಲಿಲ್ಲ ನಾವೇನು ಮಾಡೋಕ್ಕಾಗಲ್ಲ. ಬಹಳ ನಾವು ಮೀಟಿಂಗ್ ಬರ್ಬೋದು, ಹೋಗ್ಬೋದು. ಅವರು ಬೆಳಗ್ಗೆ 9 ಗಂಟೆಯಿಂದ ಯಾವ್ದು ಟೈಮ್ ಇಲ್ಲ, ಟೇಬಲ್ ಇಲ್ಲ, ರಾತ್ರಿ 8, 10, 9 ಗಂಟೆ ತನಕ ಕೂಡ ತಮ್ಮ ಬೆವರು ಸುರಿಸಿ ಏನ್ ಕೆಲಸ ಮಾಡ್ತಾರೆ ಇವತ್ತ, ಅವ್ರನ್ನು ಕೂಡ ನೀವು ಕೂಡ ಅಷ್ಟೇ ನೆನೆಸಬೇಕಾದ್ರೆ ನೀವು ಅಷ್ಟೇ ಸಹಕಾರ ಮಾಡಿದಿರಿ. ಯಾಕಂದ್ರೆ ನಾವು ಒಂದ್ಸರಿ ಬರ್ತೀವಿ, ಹೇಳ್ತೀವಿ, ಮೀಟಿಂಗ್ ಹೋಗ್ತೀವಿ, ಅದು ಪ್ರತಿನಿತ್ಯ ಕೂಡ ಸಿಬ್ಬಂದಿ ವರ್ಗದವರು ಬಹಳ ಶ್ರಮದಿಂದ ಕೆಲಸ ಮಾಡ್ರಿ. ಇವತ್ತು ಇಷ್ಟೆಲ್ಲ ಫೀಲ್ಡ್ ಆಫೀಸರ್ ಆದ ಇಬ್ಬರಿಗೆ ಸರ್ ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ನಾಯಕರೇ ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ತಾವಿಲ್ಲಿ ಆಸೀನರಾದಂಥ ರೈತ ಬಾಂಧವರೇ, ಪ್ರಪ್ರಥಮವಾಗಿ ನನಗೆ 3ನೇ ಬಾರಿಗೆ ಅವಿರೋಧವಾಗಿ ಅಧ್ಯಕ್ಷನಾಗಲಿಕ್ಕೆ ಏನು ಸಹಕಾರ ಮಾಡಿದಂಥ ಎಲ್ಲ ರೈತ ಬಾಂಧವರು, ಕಾಂಗ್ರೆಸ್ ಪಕ್ಷದ, BJP ಪಕ್ಷದ, JDS ಪಕ್ಷದ ಎಲ್ಲ ನಾಯಕರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳು ಸಲ್ಲಿಸ್ತೇನೆ. ಯಾಕಂತಂದ್ರ ನಮ್ಮದು ರಾಜಕಾರಣ ಇರಬೇಕು. ರಾಜಕಾರಣ ಎಲ್ಲಿರ್ಬೇಕಪ್ಪ ಅಂತಂದ್ರೆ ನಮ್ಮ ಚುನಾವಣೆ ಒಂದು ಸಹಕಾರಿ ಸಂಘದ ಹೊರಗಡೆ ರಾಜಕಾರಣ ಇರಬೇಕು. ನಾವೊಂದು ಚುನಾವಣೆ, ಬೇರೆ ಬೇರೆ ಚುನಾವಣೆಗಳನ್ನ ಮಾಡಬಹುದು. ಈ ಸಹಕಾರಿ ನಾವು ನಮ್ಮ ಸೊಸೈಟಿಯಲ್ಲಿ ಕಾಲಿಡಬೇಕಾದ್ರೆ ನಾವು ಒಂದು ಸಹಕಾರಿಗಳಾಗಿ ಒಳಗೆ ಹೋಗ್ಬೇಕು, ಒಂದು ಸಹಕಾರಿಗಳಾಗಿ ಹೊರಗೆ ಬರಬೇಕು.
ಯಾಕಂತಂದ್ರ ಅಲ್ಲಿ ಒಂದು ಜಾತ್ಯತೀತ ಒಂದು ಪಕ್ಷಾತೀತ ಒಂದು ಆಡಳಿತವಿದ್ರೆ ಮಾತ್ರ ಒಂದು ನಾವು ರೈತರಿಗೆ ನ್ಯಾಯ ಒದಗಿಸಲಾಕ ಒಂದು ಸಾಧ್ಯ ಅಂತ ಹೇಳಿ ನನ್ನ ಒಂದು ಅನುಭವದಿಂದ ಹೇಳ್ತೇನೆ ಬಂಧುಗಳೇ. ಯಾಕಂತಂದ್ರ ಈ ಒಂದು ಅದೇ ಚುನಾವಣೆ ನಡೆದರೆ ಇವತ್ತು ನಮ್ಮ ಸಹಕಾರಿ ಸಂಘಕ್ಕೆ ಸುಮಾರು ಒಂದು 5 ರಿಂದ 6 ಲಕ್ಷ ರೂಪಾಯಿಗಳು ಸಂಘಕ್ಕೆ ಒಂದು ಹೊರೆ ಬೀಳ್ತಿತ್ತು. ಯಾಕಂತಂದ್ರ ಮೊದಲೇ ಸರ್ಕಾರ 0% ಬಡ್ಡಿಯಲ್ಲಿ ಸಾಲ ಕೊಡ್ತಾ ಇದೆ. ಮತ್ತೆ 0% ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಡಿಸಿಸಿ ಬ್ಯಾಂಕಿನ ಕ್ಷೇತ್ರಾಧಿಕಾರಿಗಳಾಗಿರ್ತಕ್ಕಂಥ ಎಫ್ ಸರ್ಗೆ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಏನ್ ನನಗೆ ಸಹಕಾರ ಮಾಡಿದಿರಿ ಅದೇ ಮುಂದಿನ ಒಂದು 5 ವರ್ಷನೂ ಕೂಡ ಸಹಕಾರ ಮಾಡ್ತೀರಿ. ನಿಮಗ ಹಾಗೂ ನಮ್ಮ ಎಲ್ಲ ವೇದಿಕೆವಿರುವ ನಾಯಕರಿಗೆ ನಾನು ಯಾವುದೋ ಒಂದು ಕಪ್ಪು ಚುಕ್ಕೆ ತರಲಂತ ಕೆಲಸ ಮಾಡ್ತೀನಿ ಅಂತ ತಮ್ಮಲ್ಲಿ ನಾನು ಒಂದು ಆಶ್ವಾಸನೆ ಕೂಡ ಕೊಡ್ತೀನಿ ಬಂದು. ಇನ್ನೊಂದು ಏನ್ ಹೇಳ್ತೀನಪ್ಪ ಅಂತಂದ್ರ, ತಾವು ಬೆಳೆ ಸಾಲ ತುಂಬು ಹೊತ್ನಾಗ ಕೆಲವೊಬ್ಬರ ಬಳಿ ದುಡ್ಡು ಇರಲ್ಲ. ದುಡ್ಡು ಇರೋರು ಬೆಳೆ ಸಾಲ ತುಂಬ್ರಿ, ನಮ್ದೇನು ತೊಂದರೆ ಏನೂ ಇಲ್ಲ, ಪಾಪ ತುಂಬ್ರಿ. ಯಾರ್ದು ಕಷ್ಟ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.